ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಕ್ರೇಜಿ ಲೋಕ. ಸೊ ಇವತ್ತೊಂದು ಸ್ಪೆಷಲ್ ಬೈಕ್ನ ತೊಗೊಂಬಂದಿದ್ದೀನಿ ನಿಮಗೆಲ್ಲ ತೋರಿಸೋಣ ಅಂತ. ಸೊ ಈ ನನ್ನ ಹಿಂದೆ ನೀವು ನೋಡ್ತಾ ಇದ್ದೇವೆ ಬ್ಯಾಕ್ಗ್ರೌಂಡ್ ಎಲ್ಲ, ಈ ಥರ ಜಾಗಕ್ಕೆ ನೀವು ಬರಬೇಕು ಅಂತಂದರೆ ಇದೊಂದು ಹೇಳಿ ಮಾಡಿಸಿರೋ ಗಾಡಿ. ಹೌದು, ಈ ಥರ ಏನಾದರೂ ನೀವು ಆಫ್ ರೋಡಿಂಗ್ ಬರ್ತೀರಾ ಅಥವಾ ಒಂದು ಟ್ರಯಲ್ಸ್ ಏನಾದರೂ ಮಾಡ್ತೀರಾ ಗಾಡಿಯಲ್ಲಿ ಅಂತಂದರೆ ಒನ್ ಆಫ್ ದ ಬೆಸ್ಟ್ ಅಫೋರ್ಡಬಲ್ ಪ್ರೈಸಸ್ಸಲ್ಲಿ ನಿಮಗೆ ಸಿಗುವಂಥ ಗಾಡಿ. ಸೊ ಪ್ರೆಸೆಂಟಿಂಗ್ ಯು ಹೀರೋ ಎಕ್ಸ್ಪಲ್ಸ್ 210 2025ನೇ ಮಾಡಲು, 2025 ಹೊಸ ಮಾಡಲು. ನೋಡಿ ಒಂದ್ಸಲ ನೀವು ಕಂಪ್ಲೀಟ್ ಲುಕ್ ನೋಡ್ಕೊಳ್ಳಿ, ತುಂಬಾ ಡಿಫ್ರೆಂಟಾಗಿ ಮಾಡಿದ್ದಾರೆ. ಓಲ್ಡ್ ವೇರಿಯಂಟ್ಗಿಂತ ಜಾಸ್ತಿ ಎಕ್ಸ್ಟ್ರೀಮ್ ಆಗಿ ಏನು ಚೇಂಜಸ್ ಮಾಡಿಲ್ಲ, ಬಟ್ ಚೆನ್ನಾಗಿದೆ. ಈ ಒಂದು ಬಾಡಿ ಲೈನಿಂಗು, ಈ ಒಂದು ಶೇಪ್ ಎಲ್ಲ ತುಂಬ ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಸೊ ತುಂಬ ಸ್ಲೀಕ್ ಆಗಿದೆ, ತುಂಬ ಲೈಟ್ ವೆಯ್ಟ್ ಫೀಲ್ ಆಗುತ್ತೆ. ಆಲ್ದೋ ವೆಯ್ಟ್ ಇದ್ರೂ ಗಾಡಿ ಓಡಿಸ್ಬೇಕಾದ್ರೆ ಅಥವಾ ನೀವೇನಾದರೂ ಓಡಿಸ್ತಾ ಇರಬೇಕಾದ್ರೆ ಗಾಡಿನ ಬಗ್ಸೋದಾಗಲಿ ಎತ್ಸೋದಾಗಲಿ ಈಸಿಯಾಗಿ ಮಾಡ್ಬೋದು. ಲೈಟ್ ವೆಯ್ಟ್ ಫೀಲ್ ಆಗುತ್ತೆ, ಬಟ್ ಗಾಡಿ ಹೆವಿ ಇದೆ. ಸೊ ನೋಡಿ, ಒಂದು 360 ನೀವು ನೋಡಿದ್ರೆ ಕಂಪ್ಲೀಟಾಗಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ಟೈಮ್ ಎಕ್ಸ್ಪಲ್ಸ್ 2019 ಲಾಂಚ್ ಮಾಡಿದ್ರು. 2019 ಲಾಂಚ್ ಮಾಡಿ ಅದಾದಮೇಲೆ ಆಲ್ಮೋಸ್ಟ್ ಒಂದು 2022-23ವರೆಗೂ ನಿಮಗೆ ಚೇಂಜ್ ಮಾಡಿದ್ರು. ಆಪ್ಷನ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ಸ್ವಲ್ಪ ಚೇಂಜಸ್ ಮಾಡಿ ಬೇರೆ ಥರ ಬಿಟ್ಟರು. ತುಂಬ ಕ್ರೇಜ್ ಇತ್ತು ಆವಾಗ ಎಕ್ಸ್ಪಲ್ಸ್ಗೆ. ಸುಮಾರು ಜನ ತೊಗೊತಾ ಇದ್ರು. ಆಫ್ ರೋಡಿಂಗ್ ಮಾಡ್ತಾಯಿದ್ರೋ ಇಲ್ವೋ, ಟ್ರಯಲ್ ಮಾಡ್ತಾಯಿದ್ರೋ ಇಲ್ವೋ ಗೊತ್ತಿಲ್ಲ, ಬಟ್ ಗಾಡಿ ಅಂತೂ ತೊಗೊತಾ ಇದ್ರು. ಸೊ ಅಷ್ಟೊಂದು ಕ್ರೇಜ್ ಇತ್ತು. ಈಗ 2025 ಹೊಸದಾಗಿ ರಿವ್ಯಾಂಪ್ ಮಾಡಿ ಕಂಪ್ಲೀಟಾಗಿ ಒಂದು ಡಿಫ್ರೆಂಟ್ ಲುಕ್ನ ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ಹಳೆ ಗಾಡಿಗೆ ಈ ಗಾಡಿಗೆ ಸ್ಟ್ಯಾಂಡರ್ಡ್ ಆಗಿ ABS ಕೊಡ್ತಾ ಇದ್ದಾರೆ. ಇದರಲ್ಲಿ ಈ ಗಾಡಿಯಲ್ಲಿ 2 ಮಾಡೆಲ್ ಇದ್ದಾವೆ. ಮಾಡಲ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಇದೊಂದು ಮಾಡೆಲ್, ಇದು ಬಿಟ್ಟು ಇನ್ನೊಂದು ಮಾಡೆಲ್ ಇದೆ. ಸೊ ಗಾಡಿಯಲ್ಲಿರೋ ವೇರಿಯಂಟ್ಸ್ ಬಗ್ಗೆ ಮಾತಾಡ್ತಾ ಇದ್ನಲ್ಲ, ಎಸ್, ಗಾಡಿಯಲ್ಲಿ 2 ವೇರಿಯಂಟ್ಸ್ ಇದ್ದಾವೆ. ಸೊ ಇದು ಬಂದು ಒಂದು ಬೇಸ್ ವೇರಿಯಂಟ್ ಅಂತ ಅಂತಾರೆ, ಇನ್ನೊಂದು ಟಾಪ್ ವೇರಿಯಂಟ್ ಅಂತ ಅಂತಾರೆ. ಸೊ ಎರಡರಲ್ಲಿರೋ ಕಾಮನ್ ಚೇಂಜಸ್ ಏನಂತಂದರೆ, ನಿಮಗೆ ಈ ವೇರಿಯಂಟಲ್ಲಿ ಸಿಂಗಲ್ ಕಲರ್ಸ್ ಬರುತ್ತೆ, ಆ ವೇರಿಯಂಟಲ್ಲಿ ಡ್ಯುಯಲ್ ಟೋನ್ಸ್ ಬರುತ್ತೆ, ಅಂದರೆ 2 ಕಲರ್ ಮಿಕ್ಸ್ ಇರೋವಂಥ ಕಲರ್ಸ್ ಬರುತ್ತೆ. ಸೊ ಅದಾದಮೇಲೆ ನಕಲ್ ಗಾರ್ಡ್ಸ್ ಬರುತ್ತೆ ಆ ಗಾಡಿಯಲ್ಲಿ. ಈ ಗಾಡಿಯಲ್ಲಿ ನಕಲ್ ಗಾರ್ಡ್ಸ್ ಬರೋದಿಲ್ಲ. ಫ್ರಂಟಲ್ಲಿ ನಿಮಗೆ ಆ ಗಾಡಿಯಲ್ಲಿ ವಿಂಡ್ಶೀಲ್ಡ್ ಬರುತ್ತೆ, ಇದರಲ್ಲಿ ವಿಂಡ್ಶೀಲ್ಡ್ ಬರೋದಿಲ್ಲ. ಮತ್ತು ಮೇಯ್ನಾಗಿ ತೋರಿಸ್ತೀನಿ ಬನ್ನಿ ನಿಮಗಿಲ್ಲಿ. ಸೊ ಇನ್ನೊಂದು ಫೈನಲ್ ಚೇಂಜಸ್ ಏನಂದರೆ ಡಿಸ್ಪ್ಲೇ. ಇದರಲ್ಲಿ ನಾರ್ಮಲ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಡಿಸ್ಪ್ಲೇ ಬರುತ್ತೆ, ಆ ವೇರಿಯಂಟಲ್ಲಿ ನಿಮಗೆ ಕಲರ್ಡ್ TFT ಡಿಸ್ಪ್ಲೇ ಬರುತ್ತೆ. ಸೊ ಅದು ಬಿಟ್ಟು ಮಿಕ್ಕಿದೆಲ್ಲ ಬೇಸಿಕ್. ಸೊ ಇಷ್ಟೇ ಮೇಜರಾಗಿ ಡಿಫ್ರೆನ್ಸ್ ಇರೋದು ವೇರಿಯಂಟ್ಸಲ್ಲಿ. ಅದು ಬಿಟ್ಟು ನಿಮಗೆಲ್ಲ ಸಣ್ಣ ಪುಟ್ಟ ಈ ಗಾರ್ಡ್ಸು ಅದೆಲ್ಲ ಸ್ವಲ್ಪ ಚೇಂಜಸ್ ಬರ್ಬೋದು. ಸೊ ಆಲ್ಮೋಸ್ಟ್ ಗಾಡಿ ನೋಡೋಕ್ಕೆ ಆಲ್ಮೋಸ್ಟ್ ಎಲ್ಲ ಸೇಮೇ ಇರುತ್ತೆ, ಮೇಜರಾಗಿ ಏನೂ ಡಿಫ್ರೆನ್ಸ್ ಇಲ್ಲ. ಸೊ ಇಂಜಿನ್ ಬಗ್ಗೆ ಮಾತಾಡಬೇಕಂದ್ರೆ, ಇಂಜಿನ್ ನೋಡ್ತಾ ಇರ್ಬೋದು, ಇದು 210cc ಇಂಜಿನ್ನು, 6 ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ನು. ಇದು 24 bhp ಮತ್ತು 20 Nm ಟಾರ್ಕು. ಸೊ ಪವರ್ ತುಂಬ ಚೆನ್ನಾಗಿದೆ. ನಾನು ಓಡಿಸಿ ನೋಡಿದ್ನಲ್ಲ, ಇನ್ಷಿಯಲ್ ಪಿಕಪ್ ಅಂತೂ ತುಂಬ ಚೆನ್ನಾಗಿದೆ. ಮತ್ತು ಹಳ್ಳ ದಿನ್ನೆಯಲ್ಲಿ ಹಂಸಲ್ಲೆಲ್ಲ ನಿಮಗೆ ಏನಂದರೆ ಏನೂ ಗೊತ್ತಾಗೋದಿಲ್ಲ. ಈಸಿಯಾಗಿ ಗಾಡಿನ ಎಗರ್ಸ್ಕೊಂಡು ಹೋಗ್ತಾ ಇರ್ಬೋದು. ಒಂದು ಚೂರು ಕೂಡ ನಿಮಗೆ ಗಾಡಿ ವಾಬಲ್ ಆಗೋದಾಗಲಿ, ನಿಮ್ಮ ಬಾಡಿಗೆ ಬಂಪ್ ಫೀಲ್ ಆಗೋದಾಗಲಿ ಅದೆಲ್ಲ ಏನೂ ಆಗೋದಿಲ್ಲ. ಕಂಪ್ಲೀಟಾಗಿ ಸ್ಮೂತಾಗಿ ಗಾಡಿ ಮೂವ್ ಆಗುತ್ತೆ. ಯಾವ ಥರ ಹಳ್ಳ ಆದರೂ ಇರಲಿ, ದಿನ್ನೆ ಆದರೂ ಇರಲಿ, ಹಂಪ್ಸ್ ಆದರೂ ಇರಲಿ, ಏನಾದರೂ ಇರಲಿ. ಸೊ ಇಂಡಿಯನ್ ರೋಡ್ಸ್ಗೆ ಹೇಳಿ ಮಾಡಿಸಿರೋ ಗಾಡಿ ಅಂತ ಅನ್ಬೋದು. ಎಲ್ಲ ಕಡೆ ನಿಮ್ಗೆ ಚೆನ್ನಾಗಿರೋ ರೋಡ್ಸ್ ಸಿಗೋದಿಲ್ಲ. ಸೊ ಈ ಥರ ಗಾಡಿನ ಇಟ್ಕೊಂಡಿದ್ದೀರಂದರೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತ ಅನ್ಬೋದು. ಸೊ ಟೈರ್ಸ್ ಬಗ್ಗೆ ಹೇಳ್ಬೇಕಂದ್ರೆ, ನಿಮಗೆ ಬ್ಯಾಕ್ ಸೈಡಲ್ಲಿ 120/80 ಇಂಚಸ್ ಟೈರ್ ಕೊಟ್ಟಿದ್ದಾರೆ. ಫ್ರಂಟ್ ಸೈಡಲ್ಲಿ ನಿಮಗೆ 90/90 ಇಂಚಸ್ ಟೈರ್ ಕೊಟ್ಟಿದ್ದಾರೆ. ಸೊ ಇದು ಸ್ಪೋಕ್ ಪ್ಲಸ್ ಟ್ಯೂಬ್ ಟೈರ್ ಆಗಿದೆ. ಮತ್ತು ನಿಮಗೆ ಬ್ರೇಕಿಂಗ್ ಬಂದರೆ ನಿಮಗೆ ಫ್ರಂಟ್ ಆ್ಯಂಡ್ ಬ್ಯಾಕು ಡಿಸ್ಕ್ ಬ್ರೇಕ್ ವಿತ್ ABS ಕೊಟ್ಟಿದ್ದಾರೆ. ಸೊ ಇದು ಬಿಟ್ಟು ಇನ್ನೊಂದು ವೇರಿಯಂಟ್ ಹೇಳಿದ್ನಲ್ಲ, ಅದರಲ್ಲಿ ನಿಮಗೆ ಅಡ್ಜಸ್ಟಬಲ್ ABS ಇದೆ. ಅಂದರೆ ABSನ ನೀವು ಆನ್ ಆ್ಯಂಡ್ ಆಫ್ ಮಾಡ್ಕೊಬೋದು. ಇದರಲ್ಲಿ ಸ್ಟ್ಯಾಂಡರ್ಡಾಗಿ ಕೊಟ್ಟಿರ್ತಾರೆ, ಆಲ್ ಟೈಮ್ ಆನಲ್ಲಿರುತ್ತೆ. ಸೊ ಸೀಟ್ನ ನೋಡೋದಾಗಿದ್ದರೆ ಕುಷನ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಲಾಂಗರ್ ರೈಡ್ಸ್ಗೆಲ್ಲ ನಿಮಗೆ ತುಂಬಾ ಯೂಸ್ ಆಗುತ್ತೆ. ನೀವು ಲಾಂಗಾಗಿ ಎಲ್ಲಾದರೂ ಹೋಗ್ತೀರಾ ಅಂತಂದರೆ ಆರಾಮಾಗಿ ಹೋಗ್ಬೋದು. ನಿಮಗೆ ಬ್ಯಾಕ್ ಪೇಯ್ನ್ ಆಗಲಿ ಇಲ್ಲ ಅಂಡ್ ಪೇಯ್ನ್ ಆಗಲಿ ಏನೂ ಬರೋದಿಲ್ಲ. ನನಗೆ ಪರ್ಸ್ನಲಿ ಬ್ಯಾಕ್ ಪೇಯ್ನ್ ತುಂಬ ಬರುತ್ತೆ. ಸೊ ಈ ಥರ ಗಾಡಿ ಇದ್ದರೆ ತುಂಬ ಬೆಟರ್ ಅಂತ. ಸೊ ಡಿಸ್ಪ್ಲೇಲಿ ನೀವು ಆಪ್ಷನ್ಸ್ ಬಂದರೆ ಸುಮಾರಷ್ಟು ನಿಮಗೆ ಆಪ್ಷನ್ಸ್ ಇಲ್ಲಿ ತೋರಿಸುತ್ತೆ ನೋಡಿ. ಇದು ಸ್ಪೀಡ್ ಇಂಡಿಕೇಟರು ಮತ್ತು ಇದು RPM ಮೀಟರು. ನಿಮಗಿಲ್ಲಿ ಗೇರ್ ಇಂಡಿಕೇಟರ್ ಇದೆ, ಯಾವ ಗೇರಲ್ಲಿದೆ ಅಂತ. ಸೊ ನೋಡಿ, ನಾನು ಇವಾಗ 3rd ಗೇರಲ್ಲಿ ನಿಲ್ಸಿದ್ದೀನಿ. ಆ್ಯಕ್ಚುಲಿ ಇದು ಟಾರ್ಕ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನೀವು 3rd ಗೇರಲ್ಲಿ 4th ಗೇರಲ್ಲಿ ಕೂಡ ಮೂವ್ ಮಾಡ್ಬೋದು. ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ಕಡೆ ನಿಮಗೆ ಫ್ಯೂಯಲ್ ಇಂಡಿಕೇಟರ್ ಇದೆ, ಮತ್ತು ಈ ಕಡೆ ನಿಮಗೆ ಇಂಜಿನ್ ಟೆಂಪ್ರೇಚರ್ನ ತೋರಿಸುತ್ತೆ, ಫ್ಯೂಯಲ್ದೊಂದು ಸಿಗ್ನಲ್ ತೋರಿಸುತ್ತೆ, ಮತ್ತು ABSದು ಆಪ್ಷನ್ ತೋರಿಸುತ್ತೆ. ಇಲ್ಲೊಂದಷ್ಟು ಇಂಡಿಕೇಟರ್ಸ್ ಇದ್ದಾವೆ, ಇಂಜಿನ್ಗೆ ಸಂಬಂಧಪಟ್ಟಿರೋದು ಮತ್ತು ಆಯಿಲ್ಗೆ ಸಂಬಂಧಪಟ್ಟಿರೋದು ಅದೆಲ್ಲ. ಸೊ ನಿಮಗೆ ಇಲ್ಲಿ ಡಿಸ್ಪ್ಲೇಲಿ ಹಾಗೆ ನೋಡ್ತು ಅಂದರೆ, ನೀವು ಚೇಂಜ್ ಮಾಡ್ತಾ ಹೋದರೆ ನಿಮಗೆ ಇಲ್ಲಿ ಟ್ರಿಪ್ಸ್ನ ನೋಡ್ಕೊಬೋದು. ಟ್ರಿಪ್ 1, ಟ್ರಿಪ್ 2 ಆ ಥರ ಎಲ್ಲ ಆಪ್ಷನ್ಸ್ ಬರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ನೋಡಿ ಟ್ರಿಪ್ 1, ಟ್ರಿಪ್ A, ಟ್ರಿಪ್ B ಅಂತೆಲ್ಲ ಆಪ್ಷನ್ಸ್ ತೋರಿಸುತ್ತೆ. ಸೊ ಅದಾದಮೇಲೆ ನಿಮಗೆ
ಬೇರೆ ಬೇರೆ ಆಪ್ಷನ್ ಇದೆ, ರೇಂಜು ಮತ್ತು ನ್ಯಾವಿಗೇಷನ್ನು. ಇದು ನಿಮಗೆ ಮೊಬೈಲ್ ಕನೆಕ್ಟ್ ಮಾಡ್ಕೊಂಡಾಗ ಯೂಸ್ ಆಗುತ್ತೆ ನ್ಯಾವಿಗೇಷನ್ಗೆ. ಸೊ ನೋಡಿ, ಇದು ಮೋಡ್ಸು. ಮೇಯ್ನ್ಲಿ ಇದು ಮೋಡ್ಸಲ್ಲಿ ನಿಮಗೆ 3 ಮೋಡ್ಸ್ ಕೊಟ್ಟಿದ್ದಾರೆ. ಒಂದು ರೋಡ್ ಮೋಡು, ಇನ್ನೊಂದು ಟ್ರಯಲ್ ಮೋಡು, ಇನ್ನೊಂದು ಆಫ್ ರೋಡ್ ಮೋಡು. ಸೊ ನೋಡಿ, ಈಗ ರೋಡ್ ಮೋಡಲ್ಲಿದೆ. ಸೊ ನಾವು ಇವಾಗ ಬಟನ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಟ್ರಯಲ್ ಮೋಡ್ಗೆ ಹೋಗುತ್ತೆ. ಟ್ರಯಲ್ ಮೋಡಿಂದ ಮತ್ತೆ ಬಟನ್ ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮಗೆ ಆಫ್ ರೋಡ್ ಮೋಡ್ಗೆ ಹೋಗುತ್ತೆ. ಸೊ ಈ ಥರ 3 ಮೋಡ್ಸ್ ಇದ್ದಾವೆ ಇದರಲ್ಲಿ. ಸೊ ಹಾಗೆ ನೀವು ಸ್ವಲ್ಪ ಈ ಕೆಳಗಡೆ ನೋಡಿದ್ರೆ ನೋಡಿ, ನಿಮಗೆ ಇಲ್ಲಿ USB ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೀವು ನಿಮ್ಮದು ಆ್ಯಕ್ಷನ್ ಕ್ಯಾಮ್ರಾ ಆಗಿರ್ಬೋದು, ಇಲ್ಲ ಮೊಬೈಲ್ ಎಲ್ಲ ಕನೆಕ್ಟ್ ಮಾಡಿಕೊಂಡು ಚಾರ್ಜ್ ಮಾಡ್ಕೊಬೋದು. ಹಾಗೆಯೇ ಸ್ವಲ್ಪ ಹಿಂದಕ್ಕೆ ಬಂದರೆ ನಿಮಗೆ ನೋಡಿ, ಇಲ್ಲಿ ಆ್ಯಕ್ಷನ್ ಕ್ಯಾಮ್ರಾನೆಲ್ಲ ಮೌಂಟ್ ಮಾಡ್ಕೊಳೋಕ್ಕೆ ಒಂದು ಸಪ್ರೇಟ್ ಒಂದು ಇದೇ ಕೊಟ್ಟಿದ್ದಾರೆ, ಜಾಗನೇ ಕೊಟ್ಟಿದ್ದಾರೆ, ವಿಚ್ ಈಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ಇಷ್ಟ ಆಯಿತು. ಲೆಫ್ಟ್ ಸೈಡ್ ಹ್ಯಾಂಡಲಲ್ಲಿ ಬಂದರೆ ನಿಮಗೆ ಮೋಡ್ಸ್ ಚೇಂಜ್ ಮಾಡ್ಕೊಳೋದು ಆಪ್ಷನ್ ಇದೆ. ನಿಮಗೆ M&Sಲ್ಲಿ ಮೋಡ್ಸ್ ಚೇಂಜ್ ಮಾಡ್ಕೊಬೋದು. ಹಾಗೆ ಕೆಳಗಡೆ ನೋಡಿದ್ರೆ ನೀವು ಸೈಡ್ ಇಂಡಿಕೇಟರ್ಸು, ಲೆಫ್ಟ್ ಆ್ಯಂಡ್ ರೈಟ್ ಸೈಡ್ ಇಂಡಿಕೇಟರ್ಸ್ ಮತ್ತು ಹಾರ್ನ್. ಸೊ ಹಾಗೆ ರೈಟ್ ಸೈಡಲ್ಲಿ ಬಂದರೆ ನಿಮಗೆ ಕಿಲ್ ಸ್ವಿಚ್ ಇದೆ, ಗಾಡಿ ಇಂಜಿನ್ ಆನ್ ಮಾಡ್ಕೊಳೋದು ಮತ್ತು ಗಾಡಿ ಆನ್ ಮಾಡೋ ಸ್ವಿಚ್ಚು. ಸೊ ಮತ್ತು ಇದು ಪಾರ್ಕಿಂಗ್ ಲೈಟ್ ಕೂಡ ಇದೆ. ಸೊ ಗಾಡಿ ಮೈಲೇಜ್ ಬಗ್ಗೆ ಹೇಳಬೇಕು ಅಂತಂದರೆ ಕಂಪನಿ ಕ್ಲೈಮ್ ಮಾಡ್ತಾ ಇರೋದು 35 km/L ಅಂತ. ಸೊ ಓನರ್ಸ್ ಪರ್ಸ್ಪೆಕ್ಟಿವಲ್ಲಿ ಎಕ್ಸಾಕ್ಟಾಗಿ ಏನಿದೆ ಅಂತ ನನಗಿನ್ನೂ ಗೊತ್ತಿಲ್ಲ. ಒಂದು 30 ಆ್ಯಾವ್ರೇಜ್ ಒಂದು 30 ಅಂತ ಅನ್ಕೊಬೋದು. ಸೊ ಫೈನಲ್ ಆಗಿ ಎಲ್ಲರೂ ಕೇಳೋದು ಗಾಡಿ ಪ್ರೈಸ್ ಎಷ್ಟು ಅಂತ. ಸೊ ಗಾಡಿ ಪ್ರೈಸ್ ಬಂದು ನಿಮಗೆ ಈ ವೇರಿಯಂಟ್, ಪರ್ಟಿಕ್ಯುಲರ್ ವೇರಿಯಂಟು ನಿಮಗೆ 2,27,000 ಆಗುತ್ತೆ, 2,27,000 ಆಗುತ್ತೆ. ಸೊ ಇನ್ನೊಂದು ಟಾಪ್ ವೇರಿಯಂಟ್ ಅಂತ ಏನು ಹೇಳಿದೆ, ಅದು ನಿಮಗೆ ಆಲ್ಮೋಸ್ಟ್ 2,40,000ವರೆಗೂ, 2,40,000ವರೆಗೂ ನಿಮಗೆ ಆಗುತ್ತೆ. ಸೊ ಪ್ರೈಸ್ ಪಾಯಿಂಟಲ್ಲಿ ಅದು ಡಿಫ್ರೆನ್ಸ್ ಇದೆ. ಸೊ ಗಾಡಿಯಲ್ಲಿರೋ ಸ್ಪೆಸಿಫಿಕೇಷನ್ಸ್ ಎಲ್ಲ ಹೇಳಾಯಿತು, ಇನ್ನೇನಕ್ಕೆ ಟೈಮ್ ವೇಸ್ಟ್ ಮಾಡೋದು. ಇಂಥ ಗಾಡಿ ಇಟ್ಕೊಂಡ್ಮೇಲೆ ಒಂಚೂರು ಮಜಾ ತೊಗೊಬೇಕಲ್ಲ. ಬನ್ನಿ ಮಜಾ ತೊಗೊಳೋಣ. ಮಗ ಕ್ಲೀನಿಂಗೇ ಸರಿಯಾಗಿ ಮಾಡಿಲ್ಲ. ಕೈಯಲ್ಲಿ ಕ್ಲೀನ್ ಮಾಡೋ ಥರ ಆಗೋಯ್ತು. 100 ರೂಪಾಯಿ ಕೊಟ್ಟು ಅವನಿಗೆ ಕ್ಲೀನಿಂಗ್ ಮಾಡಿಲ್ಲ. ಈ ವೇರಿಯಂಟ್ ಬಂದು ನಿಮಗೆ 2,27,000 ಆಗುತ್ತೆ. 1 ಲಕ್ಷ ನಗರು. ರೋಲಿಂಗಾ ABS ಏನು ABS ಗುರು? ಅಡ್ಜಸ್ಟಬಲ್ ABS ಅಲ್ಲ, ಕಲರ್ ಡಿಸ್ಪ್ಲೇ ಅಲ್ಲ ಇದು. ಬ್ಲ್ಯಾಕ್ ಆ್ಯಂಡ್ ವೈಟ್. ಇದು ಬ್ಲ್ಯಾಕ್ ಆ್ಯಂಡ್ ವೈಟ್. Flow like water, so I'm going mainstream.